ವೇದಿಕೆಯ ಮೇಲೆ ಅತಿಥಿಗಳಾಗಿ ಆಸೀನರಾಗಿರ್ತಕ್ಕಂತಹ ಭಾರತೀಯ ಸೇನೆಯಲ್ಲಿ 18 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿ ಬಂದಿರತಕ್ಕಂತಹ ಶ್ರೀ ರಾಮಸಿದ್ದಪ್ಪ ಅವರನ್ನ ಅನಿಸಿಕೆ. ವೇದಿಕೆ ಮೇಲೆ ಆಸೀನರಾದಂಥ ಲಕ್ಷ್ಮಣರೆಡ್ಡಿ ಸರ್ ಅವರಿಗೆ ಮತ್ತು ನನ್ನ ಸಾಥಿಗಳಿಗೆ ವಂದಿಸುತ್ತಾ ಅವರು ಅಗ್ನಿವೀರರಾಗಿ ಆಯ್ಕೆಯಾದ ನನ್ನ ಸಹೋದರರಿಗೆ ಶುಭಾಶಯಗಳು. ಈಗಾಗಲೇ ಅಗ್ನಿವೀರಾಗಿ ಸೆಲೆಕ್ಷನ್ ಆಗ್ಯಾರಲ್ಲ, ನಂದು 4 ವರ್ಷ ಅಂತ ತಿಳ್ಕೊಬಾರ್ದವ್ರು. ನಾನು ಅದ್ರೊಳಗೆ 25% ಇರ್ತೀನಿ, ಮುಂದೆ 15 ವರ್ಷ 15 ಇಯರ್ಸ್ ಆ್ಯಂಡ್ ಅಬೋವ್ ಮಾಡ್ತೀನಿ ಅಂತ ಛಲ ಇಟ್ಕೊಂಡು ಇಲ್ಲಿಂದ ಅದೇ ಮುಂದೆ ಒಂದು ಗುರಿ ಇಟ್ಕೊಂಡಾಗ ಹೋಗ್ಬೇಕು. ನಾನು 4 ವರ್ಷ ಬರ್ತೀನಿ ಅಂತ ತಲೆಗೆ ಹೊಟ್ಟೆ ಇಟ್ಕೋಬಾರ್ದು. 4 ವರ್ಷ ಐತಿ, ನಾನು ಅಷ್ಟೊಳಗೆ ಏನು ಎಷ್ಟಾಗೈತೆ ಮಾಡ್ಕೊಂಬರ್ತಂತ ಒಟ್ಟು ತಲೆಗೆ ಇಟ್ಕೋಬಾರ್ದು. ನಾ 15 ವರ್ಷ 25% ಏನು ರಿಟೈನ್ ಮಾಡ್ತಾರಲ್ಲ, ಆ ರಿಟೈನ್ ಮಾಡಿದ್ರು ನಾ ಇರ್ತೀನಿ ಅಂತ ತಿಳ್ಕೊಂಡ ಒಂದು ಆ ಭಾವನೆ ಇಟ್ಕೊಂಡ ನಿಮ್ದು ಅಲ್ಲಿ ಕಾರ್ಯದಕ್ಷತೆ ಏನಿರೋದಿಲ್ಲ, ನಿಮ್ಮ ಎಫಿಷಿಯನ್ಸಿ ಏನು ಅನ್ನೋದು ಕೆಪಬಿಲಿಟಿ ತೋರಿಸ್ಬೇಕು. ತೋರಿಸಿದ ಆಟೋಮೆಟಿಕ್ ರಿಟರ್ನ್ ಆಗೇ ಆಗ್ತಾರೆ. ಮತ್ತು ಇವ್ರಿಗಿದತ್ತ ಇನ್ನು ಮುಂದೆ ಯಾರ ಆ ಸೈನಿಕ ಸೇರ್ಬೇಕಂತ ಬೇಸತ್ತಿರಲ್ಲ, ಅವ್ರಿಗೊಂದು ಕಿವಿ ಮಾತು ಏನಂದ್ರೆ, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ಸಾಧಿಸೋ ಛಲ ಮಾತ್ರ ಬೇಕು. ಅದೊಂದು ನಿಮ್ಮ ತಲೆಯಾಗಿ ಇಟ್ಕೊಂಡ್ರೆ ಅಂದ್ರೆ 1 ಸಲ ಫೇಲ್ ಆಗೋದು, 2 ಸಲ ಫೇಲ್ ಆಗೋದು, 3 ಸಲ ಫೇಲ್ ಆಗೋದು, ಎಷ್ಟೇ ಸಲ ಫೇಲ್ ಆದ್ರೂ ಸಹಿತ ನಾವು ಒಟ್ಟ ಬಿಡಬಾರ್ದು. ಒಂದು ಗುರಿ ಇರ್ಬೇಕು. ಅದನ್ನು ಆ ರೀತಿ ಗುರಿ ಇಟ್ಕೊಂಡು ನೀವು ಮುಂದೆ ಸಾಗಿದ್ರೆ ಆಟೋಮೆಟಿಕ್ ಯಾವುದ್ರೊಳಗೆ ಅಚೀವ್ಮೆಂಟ್ ಮಾಡಿ ನೀವು ಕ್ಲಿಕ್ ಆಗಿ ಆಗ್ತಾರೆ ಅನ್ನೋ ಒಂದು ನಂಬಿಕೆ. ಅದನ್ನು ನೀವು ಮಾಡೇ ತಿರ್ತೀರಿ. ಅದ್ರ ಬಟ್ ನಿಮ್ಮಲ್ಲಿ ಇರಬೇಕಾದ ಇಲ್ಲ, ಇವತ್ತು ಪ್ರಾಕ್ಟೀಸ್ ಮಾಡೋದು, ಇವತ್ತು ಯಾಕೋ ಮೈ ಕೈ ನೋಯ್ತಾ ಇದೆ, ಇವತ್ತು ಬೇಡ, ನಾಳೆ ಹೋಗೋಣ ನಾಳೆ ಆಗೋದಿಲ್ಲ, ಆ ಮಾತು ನಾಡೋದು ಆಗೋದಿಲ್ಲ. ಆಮೇಲೆ ನೀವು ಪ್ರಾಕ್ಟೀಸ್ ಮಾಡೋದು ತಿಂದು ಬಿದ್ದೈತೆ. ಒಂದು ಸಲ ಕಂಟಿನ್ಯೂ ಮಾಡ್ಬೋದು ಪ್ರಾಕ್ಟೀಸ್ ಇದ್ರೆ ಅದು ಕಂಟಿನ್ಯೂ ಆಗೇ ಆಗುತ್ತದೆ. ಅದು ಮತ್ತು ಇನ್ನೂ ನೀವು ಎಷ್ಟಿದ್ರಲ್ಲ ಇನ್ನೂ ಇಂಪ್ರೂವ್ ಆಗುತ್ತೆ. ಅದಕ್ಕೆ ನಾ ಹೇಳೋದಂದ್ರೆ ಒಟ್ಟು ಧೈರ್ಯ ಮಾಡ್ಕೊಂಡು ಯಾವುದು ಬೇಕಾದ್ರೆ ಮಾಡ್ತೀನಿ, ಮಾಡೇ ತೀರ್ಕೊಂಡು ಛಲ ಇರಬೇಕು. ಅವ್ರು ಸಕ್ಸಸ್ ಆಗೇ ಆಗ್ತಾನೆ.